ದೇರ್ ಇಸ್ ನೋ ಸಚ್ ಲಿಮಿಟೇಷನ್ಸ್ ಅಥವಾ ಏನು ಇದಿಲ್ಲ. ಮುಂಚೆ ಹೇಗಿತ್ತು ಅಂತ ಹೇಳಿದ್ರೆ ಹೇರ್ ಡ್ರೆಸ್ಸಿಂಗ್ಸ್ ಅಂದ್ರೆ ಓಕೆ ಯಾರು ಓದ್ತಾ ಇರ್ಲಿಲ್ಲ, ಯಾರಕ್ಕೆ ಏನು ನಾಲೆಜ್ ಇರಲ್ಲ ಅಂತವ್ರು ಬಂದು ಈ ಫೀಲ್ಡ್ ಅಲ್ಲಿ ಜಾಯ್ನ್ ಆಗ್ಬೇಕು ಅಂತ ಎಲ್ಲ ಇತ್ತು. ಸೊ ಬಟ್ ಈಗ ಆತರ ಏನಿಲ್ಲ. ಸೊ ದೋಸ್ every field needs a knowledge, so even if they're good educated, well knowledge there, so it's like even much better actually, so they can grasp and like easy. ನಮಸ್ಕಾರ. ಇವತ್ತು ನಮ್ಮ ಪರಿಚಯ ಪರಿಮಳ ಕಾರ್ಯಕ್ರಮದಲ್ಲಿ ಒಂದು ಯಂಗ್ ಬಿಸ್ನೆಸ್ ಆಂಟ್ರಪ್ರಿನರ್ ಇದ್ದಾರೆ. ಅಂಡ್ ಇವರ ಸ್ಪೆಷಾಲಿಟಿ ಏನು ಅಂದ್ರೆ ಅವರ ಬಿಸ್ನೆಸ್ ನಡೆಸ್ತಾ ಅದರ ಜೊತೆಗೆ ಟ್ರಾವೆಲ್, ಫಿಟ್ನೆಸ್, ಕುಕಿಂಗ್, ಈ ಎಲ್ಲವನ್ನು, ಈ ಹಾಬೀಸ್ ಅನ್ನು ಅವರ ಲೈಫ್ ಅಲ್ಲಿ ಒಂದು ಅಂಗವಾಗಿ ಇಟ್ಕೊಂಡು ಹಿ ಲೀಡ್ಸ್ ಅ ವೆಲ್ ಬ್ಯಾಲೆನ್ಸ್ ಲೈಫ್. ಎಷ್ಟು ಇನ್ಸ್ಪೈರಿಂಗ್ ಆಗಿದೆ ಅವರ ಟ್ರಾವೆಲ್ ಫೋಟೋಗ್ರಾಫ್ಸ್ ನೋಡೋದಿರ್ಬೋದು, ಅಥವಾ ದ ವೇ ಹಿ ಹ್ಯಾಸ್ ಕಮ್ ಅಪ್ ಇನ್ ಲೈಫ್. ಅಂಡ್ ಇವತ್ತು ಅವರನ್ನ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಅವರ ಹೆಸರು ಚೇತನ್. ಹಿ ಇಸ್ ದ ಫೌಂಡರ್ ಅಂಡ್ ಓನರ್ ಆಫ್ ಹಾಪ್ ಸಲೂನ್. ಕಮ್ ಚೇತನ್ ಅವ್ರನ್ನ ಮೀಟ್ ಮಾಡೋಣ. ಇವತ್ತು ನಮ್ಮ ಪರಿಚಯದ ಪರಿಮಳ ಕಾರ್ಯಕ್ರಮದಲ್ಲಿ ನೀವು ಯಾವಾಗ್ಲೂ ತುಂಬಾ ಹೆಲ್ತ್ ಕೇರ್ ಬಗ್ಗೆ ತುಂಬಾ ಗಾಂಭೀರ್ಯವಾದ ಮಾತುಗಳನ್ನ ಕೇಳ್ತಾ ಇದ್ರಿ. ಇವತ್ತು ಆ ಟ್ರೆಂಡ್ ನ ಮುರಿಯಕ್ಕೆ ನಮ್ಮ ಜೊತೆ ಚೇತನ್ ಹಾಪ್ ಸಲೂನ್ ಓನರ್ ಇದ್ದಾರೆ. ಸೊ ಚೇತನ್, ವೆಲ್ಕಮ್. ನಮಸ್ಕಾರ. ನಮಸ್ಕಾರ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಇಟ್ ಈಸ್ ಅನ್ ಆನರ್, ಅಬ್ಸಲ್ಯೂಟ್ ಪ್ಲೆಷರ್ ಟು ಕಾಲ್ ಯು ಹಿಯರ್. ಯಾಕಂದ್ರೆ ಎಲ್ಲೋ ಈ ಪರಿಚಯದ ಪರಿಮಳ ಕಾರ್ಯಕ್ರಮ ಏನಾಗೋಗಿತ್ತು ಒಂದು ಲಾಸ್ಟ್ ಫ್ಯೂ ಎಪಿಸೋಡ್ಸ್. ಅಫ್ಕೋರ್ಸ್ ಹೆಲ್ತ್ ಕೇರ್ ಬಹಳ ಮುಖ್ಯ ಅಲ್ವಾ? ಸೊ ಹೆಲ್ತ್ ಕೇರ್ ಬಗ್ಗೆ ವಿ ಹ್ಯಾಡ್ ಲಾಟ್ ಆಫ್ ಡಿಸ್ಕಷನ್ಸ್ ಅಂಡ್ ಟಾಪಿಕ್ಸ್ ಗೋಯಿಂಗ್ ಆನ್. ಬಟ್ ಹೆಲ್ತ್ ಕೇರ್ ಜೊತೆಗೆ ವೆಲ್ನೆಸ್ ಅಂತ ಬಂದಾಗ, ಯಾವುದೇ ಒಂದು ಮನುಷ್ಯ ಒಂದು ಕನಸು ಕಟ್ಕೊಂಡಾಗ, ಆ ಕನಸಿನ ಹಿಂದೆ ಹೋದಾಗ ಅವ್ರಿಗೆ ಆತ್ಮ ವೆಲ್ನೆಸ್ ಸಿಗತ್ತೆ, ಅಲಾಂಗ್ ವಿತ್ ಫಿಸಿಕಲ್ ವೆಲ್ನೆಸ್ ಇರ್ಬೋದು. ಸೊ I would love to know about your journey, Chetan. ತಾವು ಒಂದು ಇಂಡಿಪೆಂಡೆಂಟ್ ಆಂಟ್ರಪ್ರಿನರ್ ಆಗಿ ಸ್ಟಾರ್ಟ್ ಆಗಿದ್ದೀರಾ. ನಿಮ್ಮ ಕನಸು ಏನಿತ್ತು ಅದನ್ನ ಈಡೇರ್ಸಕ್ಕೆ ಯು ಹ್ಯಾವ್ ಕೆಪ್ಟ್ ಅ ಮೇಜರ್ ಸ್ಟೆಪ್. ಸೊ ತಮ್ಮ ಬಗ್ಗೆ ನೀವೇನ್ ನಿಮ್ ಕನಸಿತ್ತು, ನೀವೇ ಒಂದು ಬ್ಯೂಟಿಫುಲ್ ಇಂಟ್ರೋ ಕೊಡಿ, ಬಿಕಾಸ್ ನೋಬಡಿ ಎಲ್ಸ್ ನೋಸ್ ಅಬೌಟ್ ಯು ದ್ಯಾನ್ ಯು. ಸೊ please go ahead with what Chetan was and what Chetan is right now. ಚೇತನ್ ವಾಸ್ ಅಂತ ಹೇಳಿದ್ರೆ ಮುಂಚೆಯಿಂದನೂ ಅಫ್ಕೋರ್ಸ್ ಹೇರ್ ಡ್ರೆಸ್ಸಿಂಗ್ ಇಂಡಸ್ಟ್ರಿಲಿ ಮುಂಚೆಯಿಂದನೂ ಇದ್ವಿ. ಸೊ ಬಟ್ ಮುಂಚೆ ವಿ ಬಿನ್ ವರ್ಕಿಂಗ್, ಸ್ವಲ್ಪ ಕೆಲಸ ಮಾಡ್ಕೊಂಡು, ಸ್ವಲ್ಪ ಐ ಮೀನ್ ಎಲ್ಲರಿಗೂ ಡ್ರೀಮ್ ಇರುತ್ತೆ, ಎಲ್ಲರೂ ಒಂದ್ ಕಡೆ ಕೆಲಸ ಮಾಡ್ಬೇಕಾದ್ರೆ ಅವರೇ ಓನಾಗಿ ಸ್ಟಾರ್ಟ್ ಮಾಡ್ಬೇಕು, ವಿ ಹ್ಯಾವ್ ಟು ಗ್ರೋ ಅಪ್ ಅಂತ. ಸೊ we started, so one fine day okay fine start ಮಾಡಬೇಕು ಅಂತ ಅನ್ಕೊಂಡು, so we started okay ಅದನ್ನ ಹೆಸರೇನ್ ಇಡಬೇಕು, ಯಾವ ತರ ಸ್ಟಾರ್ಟ್ ಮಾಡ್ಬೇಕು ಅಂತ ಅಲ್ಲಿಂದನೇ ಸ್ಟಾರ್ಟ್ ಆಗಿ ದೆನ್ ತುಂಬಾ ಸ್ಟ್ರಗಲ್, ಐ ಮೀನ್ ಆಸ್ ಇಟ್ ಈಸ್ ಎಲ್ಲರಿಗೂ ಇದೇ ಇರುತ್ತೆ. ಸೊ ಸ್ಟ್ರಗ್ಲಿಂಗ್ ಪೀರಿಯಡ್ ನೆಲ್ಲ ಓವರ್ಕಮ್ ಮಾಡಿ, ಸೊ ಇನಿಷಿಯಲಿ ತುಂಬಾ ಟ್ರಬಲ್ ಇತ್ತು. ಸೊ somehow okay fine ಸ್ಟಾರ್ಟ್ ಆಗಿ ಇವತ್ತು ಇಲ್ಲಿದ್ದೀರಿ. How did you come up with the name Chetan? ಅದೇ ಡಿಸೈಡ್ ಮಾಡ್ತೀವಿ. ಸೊ ಯಾವ್ದು ಕ್ಯಾಚ್ ಇರ್ಬೇಕು. ಸೊ ಈಗಿನ ಯಂಗ್ಸ್ಟರ್ಸ್ಗೆ ಸೊ ಇಟ್ಸ್ ಲೈಕ್ ವಿತ್ ಇನ್ ಶಾರ್ಟ್ ಇದು. ಸೊ ತುಂಬಾ ಯಾರಾದ್ರೂ ಬಂದ್ರೆ, ಏನಾದ್ರು ಒಂದು ಒಳಗಡೆ ಬಂದ ತಕ್ಷಣ ದೇ ಹ್ಯಾವ್ ಟು ಫೀಲ್ ಓಕೆ ಎಲ್ಲಿದ್ಯಾ ನೀನು ಅಂತ ಹೇಳಿದ್ರೆ ಅವ್ರಿಗೆ ಆ ಕ್ಯಾಚಿ ನೇಮ್ ಎಲ್ರಿಗೂ ಈಸಿಯಾಗಿ ಇದಾಗಬೇಕು ಅಂತ. ಓಕೆ ಫೈನ್ ನಾನು ಹಾಪ್ ಅಲ್ಲಿ ಇದ್ದೀನಿ ಅಂತ. ಓ ಹಾಪ್, ಓಕೆ ವೇರ್ ಇಸ್ ಇಟ್ ಅಂತ. ಸೊ ನೆಕ್ಸ್ಟ್ ಸ್ಟಾರ್ಟ್ ಆಗದೆ ಅಲ್ಲಿಂದ. ಸೊ ಈಗಿನ ಜನರೇಷನ್ಗೆ ಮತ್ತೆ ಕ್ಯಾಚಿ ಆಗಿರ್ಬೇಕು ಅಂತ ಸೊ ನಾವು ಹಾಪ್ ಅಂತ ಚೂಸ್ ಮಾಡಿದ್ವಿ. How did you get into this field, Chetan? Always passion about the work actually. ಮುಂಚೆಯಿಂದನೂ ಹೇರ್ ಡ್ರೆಸ್ಸಿಂಗು, ಮೇಕಪ್ ಅಂತ ಹೇಳಿದ್ರೆ ತುಂಬಾ ಇಂಟ್ರೆಸ್ಟ್ ಇತ್ತು. ಸೊ ಮೇಕಪ್ ವಾಸ್ ಆಲ್ವೇಸ್ ಲೈಕ್ ಅಟ್ರಾಕ್ಟಿಂಗ್. ಸೊ ಸರಿ ಹೇರ್ ಡ್ರೆಸ್ಸಿಂಗ್ ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಸೊ ಪಾರ್ಟ್ ಟೈಮ್ ಸ್ವಲ್ಪ ಸ್ಟಾರ್ಟ್ ಮಾಡಿದ್ದಾಯ್ತು. ದೆನ್ ಇಟ್ ವಾಸ್ ಮೋರ್ ಇಂಟ್ರೆಸ್ಟಿಂಗ್. ಸೊ ಇದನ್ನ ಇಟ್ ವಾಸ್ ಜಸ್ಟ್ ಅಟ್ರಾಕ್ಟಿಂಗ್ ಯು ಮೋರ್ ಅಂಡ್ ಮೋರ್. ನೀವು ಹತ್ರ ಹೋದಷ್ಟು ಅದನ್ನ ನಿಮ್ಗೆ ತುಂಬಾ ಸೆಳ್ಕೊಂಡು, ಸೊ ಜಸ್ಟ್ ಟುಕ್ ಮೀ ಇನ್ ಲೈಕ್ ನೌ. ಸೊ ಇಟ್ಸ್ ಲೈಕ್ ಕಂಪ್ಲೀಟ್ಲಿ ನೌ ವಿ ಆರ್ ಇನ್ ಟು ದ ಹೇರ್ ಡ್ರೆಸ್ಸಿಂಗ್ ನೌ. And let us say there are so many youngsters, ತಾವು ಹೇಳಿದಂಗೆ one of the most catchy industries ಅಲ್ಲಿ, be it hair or makeup, ಈಗ that is also a huge billion-dollar industry in the world. ಇಷ್ಟು ಮಟ್ಟಿಗೆ ಕಾಂಪಿಟಿಷನ್ ಇರುವಾಗ how do you equip yourself? ಬೇರೆಯವ್ರಿಗಿಂತ ನಮ್ಮಲ್ಲಿ ವಿಭಿನ್ನವಾಗಿ ಏನಾದ್ರೂ ಇರಬೇಕು ಅಂದ್ರೆ ಪರ್ಟಿಕ್ಯುಲರ್ ಕೋರ್ಸಸ್ ಇದೆಯಾ, ಅಥವಾ how do you upgrade yourself? ಏನ್ ಮಾಡ್ಬೇಕು ಚೇತನ್?
ಅಪ್ಗ್ರೇಡೇಷನ್ ಡೆಫಿನೆಟ್ಲಿ ಎಲ್ಲಾದ್ರಲ್ಲೂ ಅಪ್ಗ್ರೇಡೇಷನ್ ಇದ್ದೇ ಇರುತ್ತೆ. ಸೊ ಯು ಗೆಟ್ ಇನ್ ಟು ಇಟ್, ನಿಮ್ಗೆ ಯಾವಾಗ ಸಪೋರ್ಟ್ಸ್ ಅನ್ನೋದು ಇದ್ದೇ ಇರುತ್ತೆ. ಎಲ್ಲ ನಿಮ್ಗೆ ಟ್ರೈನಿಂಗ್ಸ್, ಲಾಟ್ ಆಫ್ ಇಂಟರ್ನ್ಯಾಷನಲ್ ಸ್ಟೈಲಿಸ್ಟ್ ಬರ್ತಾ ಇರ್ತಾರೆ. ಸೊ ಇಂಡಿಯಾಗೆ ವಿ ಕ್ಯಾನ್ ಗೋ ಅಬ್ರಾಡ್, ವಿ ಗೆಟ್ ಟು ನೋ ಲಾಟ್ ಆಫ್ ಥಿಂಗ್ಸ್. ಸೋ ಮಚ್ ಆಫ್ ಇನ್ ಟ್ರೆಂಡ್ ಏನಿರುತ್ತೆ ಅಂತ ಇವಾಗ ತುಂಬಾ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೀವು ಫಾಲೋ ಅಪ್ ಮಾಡ್ಬೋದು. ಸೋ ಮಚ್ ಇನ್ ಟ್ರೆಂಡ್ಸ್ ಅಂಡ್ ಈಗಿನ ಟ್ರೆಂಡ್ ಅದನ್ನೇ ಫಾಲೋ ಅಪ್ ಮಾಡ್ತಾ ಇರ್ತಾರೆ. ಸೊ ನಿಮ್ಗೆ ತುಂಬಾ ಈಸಿಯಾಗಿ ಇವಾಗ ಕಂಪೇರ್ ಟು ಮುಂಚೆ ಇವಾಗ ನಿಮ್ಗೆ ತುಂಬಾ ಈಸಿ ಆಕ್ಸೆಸ್ ಇದೆ. ಏನ್ ಇವಾಗ ಬೇರೆ ಯಾವ ದೇಶದಲ್ಲಿ ಏನ್ ಆಗ್ತಿದೆ, ಸೊ ವಿ ಕ್ಯಾನ್ ಆಕ್ಸೆಸ್ ಇಮಿಡಿಯೇಟ್ ಆಗಿ ನಮ್ಗೆ ಗೊತ್ತಾಗುತ್ತೆ. ಆಫ್ಟರ್ ಅಪ್ಕಮಿಂಗ್ ಟ್ರೆಂಡ್ ಏನು, ಇವಾಗ ಪ್ರೆಸೆಂಟ್ ಏನ್ ಟ್ರೆಂಡ್ ಇದೆ ಅಂತ ಇಮಿಡಿಯೇಟ್ ಆಗಿ ಗೊತ್ತಾಗ್ತಿದೆ. ಮುಂಚೆ ಲಾಸ್ಟ್ ಇಯರ್ ಏನ್ ಟ್ರೆಂಡ್ ಇತ್ತು ಅದು ಈ ಇಯರ್ ಬರ್ತಿತ್ತು, ಈಗ ಆಗಲ್ಲ. ಸೊ ಇಟ್ಸ್ ಲೈಕ್ ಟ್ರೆಂಡ್ ಥ್ರೂ ಔಟ್ ದ ವರ್ಲ್ಡ್. ಇಟ್ಸ್ ಸೇಮ್ ಟ್ರೆಂಡ್, ವಿ ಕ್ಯಾನ್ ಕೀಪ್ ಅಪ್ ದ ಸೇಮ್ ಥಿಂಗ್ ಎಂಟೈರ್ ವರ್ಲ್ಡ್. ಆತರ ಆಗಿದೆ ಇವಾಗ. ಟೆಕ್ನಾಲಜಿ ಎಷ್ಟು ಮಟ್ಟಿಗೆ ನಮ್ಗೆ ಇಂಪ್ರೂವ್ ಆಗಿದೆ ಅಲ್ವಾ, ಇಟ್ಸ್ ಹೆಲ್ಪಿಂಗ್ ಅಲ್ವಾ? Yeah, definitely. So we also run an academy, so those who wants to learn, they can come in and they get trained and stuff like that. So yavaglu ide irutte openings adella. And academy athwa training andre what is the duration, Chetan? Hegirutte and is it very expensive? Matte prior knowledge enadru irbeka? Ondu newcomer can just come in? Newcomer, anyone can come and join and kalibodu. There's no such limitations athwa ಏನು ಇದಿಲ್ಲ. ಮುಂಚೆ ಹೇಗಿತ್ತು ಅಂತ ಹೇಳಿದ್ರೆ, ಹೇರ್ ಡ್ರೆಸ್ಸಿಂಗ್ಸ್ ಅಂದ್ರೆ ಓಕೆ, ಯಾರು ಓದ್ತಾ ಇರ್ಲಿಲ್ಲ, ಯಾರಕ್ಕೆ ಏನು ನಾಲೆಜ್ ಇರಲ್ಲ ಅಂತವ್ರು ಬಂದು ಈ ಫೀಲ್ಡ್ ಅಲ್ಲಿ ಜಾಯ್ನ್ ಆಗ್ಬೇಕು ಅಂತ ಎಲ್ಲ ಇತ್ತು. ಸೊ ಬಟ್ ಈಗ ಆತರ ಏನಿಲ್ಲ. ಸೊ ದೋಸು every field needs a knowledge. So even if they're good educated, well knowledge there, so it's like even much better actually. So they can grasp and like easy. And you wanted to become an entrepreneur. Tav heldange ange onde line alli ange jump hodid bitri. Yes, it was difficult and I did it anta. I want to actually why I'm yake ee prashne kelta idini andre, ಎಷ್ಟೊಂದು ಜನ ನಿರ್ಧಾರ ಮಾಡಿರ್ತಾರೆ, ಹೆಜ್ಜೆ ಇಡಕ್ಕೆ ಎಲ್ಲೋ ಒಂದಷ್ಟು ಭಯ ಇದ್ದಾಗ ದಟ್ ಸ್ಟೆಪ್ಪಿಂಗ್ ಸ್ಟೋನ್ ಅದು ಮಾಡಲ್ಲ. ಚೇತನ್, ಜೊತೆಗೆ ಮೆಂಟಲಿ ತಾವು ಹೇಗ್ ಪ್ರಿಪೇರ್ ಆಗಿದ್ರಿ? ಫಾರ್ ಎಕ್ಸಾಂಪಲ್, ಎಸ್, ಆಲ್ ಆಫ್ ಅಸ್ ವಾಂಟ್ ಸಕ್ಸಸ್, ಆದ್ರೆ ವಿತಿನ್ ಹೌ ಮೆನಿ ಮಂತ್ಸ್ ಕ್ಯಾನ್ ಐ ಬ್ರೇಕ್ ಈವನ್ ಅಂತ ಏನಾದ್ರೂ ಒಂದು ಬ್ಯಾಕಪ್, ಏನಾದ್ರೂ ಒಂದು ಪ್ಲಾನ್ ಇತ್ತಾ? ಅಥವಾ ವಾಟ್ ಡಿಡ್ ಯು ಡೂ? This is actually very important information, Chetan. Okay, ma'am. See, but actually planning ಅಂತ ಹೇಳಿದ್ರೆ ಯಾವಾಗ್ಲೂ ಒಳಗಡೆ ಅನ್ನೋದು ಇದೇ ಇರುತ್ತೆ. ಸಿ, ನೀವು ಯಾವತ್ತೂ ಒಂದು, ಐ ಮೀನ್ ನಾವ್ ಯಾವತ್ತೂ ಒಂದು ಓಪನ್ ಮಾಡ್ಲೇಬೇಕು, ಏನೋ ನಮ್ದು ಒಂದು ಓನ್ ಇದಿರ್ಬೇಕು ಅಂತ ಯಾವತ್ತೂ ಇದ್ದೇ ಇತ್ತು. ಬಟ್ ದೇರ್ ವಾಸ್ ನೋ ಪ್ಲಾನ್ ಅಸ್ ಸಚ್, ಬಿಕಾಸ್ ನಮ್ಗೆ ಯಾವ್ದೇ ಬಿಸ್ನೆಸ್ ಬ್ಯಾಕ್ ಗ್ರೌಂಡ್ ಇರಲಿಲ್ಲ. ಸೊ ಜಸ್ಟ್ ಆಲ್ ಆಫ್ ಎ ಸಡನ್ ಓಕೆ ಜಂಪ್ ಇನ್, ಪಿಚ್ ಇನ್ ಮಾಡಿ ಸೊ ಸ್ಟಾರ್ಟ್ ಮಾಡ್ಬೇಕಂತ ಮಾಡಿದ್ರಿ. ವಿ ಹ್ಯಾಡ್ ಅಬ್ಸಲ್ಯೂಟ್ಲಿ ನೋ ನಾಲೆಜ್. ಎಲ್ಲ ಕಲ್ತಿದ್ದು ಇಲ್ಲ, ಜಸ್ಟ್ ಸ್ಟ್ರಗಲ್, ವಿ ಲಾಸ್ಟ್ ಸೋ ಮೆನಿ ಥಿಂಗ್ಸ್. ಆ ಸ್ಟ್ರಗಲ್ ಇಂದಾನೆ ಕಲ್ತಿದ್ದು. ಸೊ ದೇರ್ ವಾಸ್ ನೋ ಬ್ಯಾಕ್ ಅಟ್ ಆಲ್. ಯಾವುದೇ ರೀತಿ ಪ್ಲಾನಿಂಗ್ ಇರಲಿಲ್ಲ, ಯಾವುದೇ ರೀತಿ ಫೈನಾನ್ಷಿಯಲ್ ಬ್ಯಾಕಪ್ ಇರಲಿಲ್ಲ. ಸೊ ಎಷ್ಟೊಂದು ಲೋನ್ ಮಾಡಿದ್ರಿ. ಸೊ ಆ ಸ್ಟ್ರಗಲ್, ಆ ಮೂಮೆಂಟ್ ಮಾಡ್ಲೇಬೇಕನ್ನೋದಿದೆಯಲ್ಲ, ಸೊ ಜಸ್ಟ್ ಟುಕ್ ಅಸ್ ಟು ಟಿಲ್ ನಾವು ಅಷ್ಟೇ. ಮಾಡ್ಲೇಬೇಕನ್ನೋದಿತ್ತು, ಅಟ್ ಎನಿ ಕಾಸ್ಟ್ ವಿ ಹ್ಯಾವ್ ಟು ಮೂವ್. ಸೊ ಅದು ಇಲ್ಲಿವರೆಗೂ ತಗೊಂಡ್ ಬಂದ್ವಿ. ಮಾಡ್ಲೇಬೇಕು ಅಂತ ಕುತ್ಕೊಂಡಾಗ ಅದು ಡ್ರೈವ್ ಮಾಡ್ತೀವಿ, ಪುಷ್ ಮಾಡ್ತೀರಿ ಅಷ್ಟೇ. ಸೆಂಟೆನ್ಸ್ ಎಷ್ಟು ನಿಜ ಅಂದ್ರೆ, ಯಾವ ಮನುಷ್ಯನಿಗೆ ಒಂದು ಬರ್ನಿಂಗ್ ಪ್ಯಾಷನ್ ಇರುತ್ತೋ, ಎಸ್ ಐ ಹ್ಯಾವ್ ಟು ಡೂ ಇಟ್ ಅಂತ, ಏನಾದ್ರೂ ಇರ್ಲಿ, ಎಷ್ಟೇ ದಾರಿಯಲ್ಲಿ ಕಲ್ಲು ಮುಳ್ಳು ಇರ್ಲಿ, ಅದನ್ನ ತೆಗೆದು ಹಾಕಿ ಒಂದು ರೋಡ್ ನ ಮಾಡ್ಕೊಳ್ಳೋ ಅಷ್ಟು ಕೆಪಾಸಿಟಿ ಮನುಷ್ಯನ್ಗಿರತ್ತಲ್ವಾ? ನಿಮಗ ಆಸಕ್ತಿ ಇತ್ತು. ಫ್ಯಾಮಿಲಿ, ಫ್ರೆಂಡ್ಸ್, ನಿಮ್ಮ ಲವ್ ಸರ್ಕಲ್ ಅಲ್ಲಿ ಎಷ್ಟರ ಮಟ್ಟಕ್ಕೆ ವರ್ ದೇ ಓಕೆ ವಿತ್ ಇಟ್? ಯಾಕೋ ಎಲ್ಲೋ ಒಂದು ಕಡೆ ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇದೆಯಾ, ತಿಂಗಳಿಗೆ ಸಂಬಳ ಬರ್ತಾ ಇದೆ, ಅದನ್ನೆಲ್ಲ ಬಿಟ್ಟು ಯಾಕೆ ಈಗ ಹೊಸದಾಗಿ ಮಾಡ್ತಾ ಇದೆಯಾ ಅಂತ ಪ್ರಶ್ನೆಗಳಿತ್ತ? ಅಥವಾ ಇಟ್ಸ್ ಓಕೆ ಅನ್ನೋರಿದ್ರ? ಹೌ ವಾಸ್ ದ್ಯಾಟ್ ಅಟ್ಮಾಸ್ಫಿಯರ್? ಬಟ್ ಥಿಂಗ್ ಇಸ್, ನನ್ ಫ್ರೆಂಡ್ ಸರ್ಕಲ್ ಇರ್ಬೋದು, ಎಲ್ಲರೂ ಸಪೋರ್ಟ್ ಮಾಡಿದ್ರು. ಬಟ್ ಎಲ್ರಿಗೂ ಮೈಂಡ್ ಅಲ್ಲಿ ಎಲ್ಲೋ ಒಂದ್ ಕಡೆ ಕ್ವಶನ್ ಇತ್ತು. ಬಟ್ ಸ್ಟಿಲ್ ಅವ್ರು ಯಾರು ಎಕ್ಸ್ಪ್ರೆಸ್ ಮಾಡ್ತಾ ಇರ್ಲಿಲ್ಲ. ಬಿಕಾಸ್ ಓಕೆ, ನಾಳೆ ಚೆನ್ನಾಗ್ ಆಗ್ಬೋದು, ಚೆನ್ನಾಗ್ ಆಗ್ದೇನೂ ಇರ್ಬೋದು, ಬಟ್ ಕ್ವಶನ್ ಹೆಂಗ್ ಮಾಡೋದು ಅಥವಾ ಹೆಂಗ್ ಇದ್ ಮಾಡೋದು ಅಂತ. ಸೊ ಯಾರು ಏನು ಡೌಟ್ ಅವ್ರಿಗಿತ್ತು, ಬಟ್ ಯಾರು ಎಕ್ಸ್ಪ್ರೆಸ್ ಮಾಡ್ಲಿಲ್ಲ. ಹೌದಾ, ಮಾಡ್ತಿದ್ಯಾ, ಓಕೆ 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 ಅಷ್ಟೇ. ಈವನ್ ಇನ್ಕ್ಲೂಡಿಂಗ್ ಮೈ ಹೌಸ್, ಲೈಕ್ ನಮ್ಮ ಮನೇಲಿ ಕೂಡ ಮಾಡ್ತಿದ್ಯಾ, ಹೌದಾ, ಶ್ಯೂರ ಮಾಡ್ತೀಯಾ ಅಂತ ಹೇಳಿದ್ರು. ಬಟ್ ಡೆಫಿನೆಟ್ಲಿ ನಮ್ ತಂದೆ, ಐ ಮೀನ್ ಮೈ ಫಾದರ್ ವಾಸ್ ಲೈಕ್ ವೆರಿ ಸಪೋರ್ಟಿವ್. ಸೆಟ್ ಓಕೆ ಫೈನ್, ಬಟ್ ಹಿ ನೆವರ್ ಸೆಡ್ ನೋ. ಅಟ್ ದ ಸೇಮ್ ಟೈಮ್ ಇಲ್ಲ ಅಂತನಿಲ್ಲ ಅಥವಾ ಡೌಟ್ ಪಡಿಲ್ಲ. ಮಾಡ್ತಿದ್ಯಾ, ಓಕೆ ಶ್ಯೂರ, ಓಕೆ ಅಷ್ಟೇ, ಅಲ್ಲಿಗೆ ಸ್ಟಾಪ್ ಆಯ್ತು. ಸೊ ಒನ್ಸ್ ವಿ ಡಿಡ್ ಇಟ್ ಅಂಡ್ ದೆನ್ ದೇರ್ ಆಲ್ ಲೈಕ್ ಹ್ಯಾಪಿ ಅಷ್ಟೇ. ಸೊ ಏನೋ ಮಾಡೋವರೆಗೂ ಎಲ್ರಿಗೂ ಡೌಟ್ ಅನ್ನೋದಿರುತ್ತೆ, ಮಾಡಾದ್ಮೇಲೆ ದೇ ಲೈಕ್ ಹ್ಯಾಪಿ ಅಷ್ಟೇ. ಎಷ್ಟು ವರ್ಷಗಳಾಯ್ತು ಚೇತನ್ ತಾವು ಹಾಪ್ ಸಲೂನ್ ಸ್ಟಾರ್ಟ್ ಮಾಡಿ? ಮ್ಯಾಮ್ ಈಗ 10 years ಆಯ್ತು. ವಾವ್.
10 years back ನಾವು ಬಂದಿದ್ದು ಫಾರ್ ದ ಇನಾಗ್ರೇಷನ್. ಗುರು ನಿಮ್ಮ ಪರಿಚಯ ಆಗಿದ್ರು ಐ ಥಿಂಕ್ ವೆನ್ ಯು ವರ್ಕಿಂಗ್ ಪ್ರೀವಿಯಸ್ ಅಂಡ್ ಹಿ ಟೋಲ್ಡ್ ಮಿ ಮಾ ಚೇತನ್ ಅಂತ ಇನ್ ಮಲ್ಲೇಶ್ವರದಲ್ಲಿ ಮಾಡಿದ್ದಾರೆ, ಸೊ ಯು ಜಸ್ಟ್ ಗೋ ವಿಸಿಟ್. ಐ ನೋ ಐ ಆಮ್ ಒನ್ ಆಫ್ ದ ವರ್ಸ್ಟ್ ಕ್ಲೈಂಟ್ಸ್ ಪಾಸಿಬಲ್, ವರ್ಷಕ್ಕೆ ಒಂದ್ಸರಿನೂ ಬರಲ್ಲ, ಬಟ್ ಸ್ಟಿಲ್ ತಾವು 10 years back you started main branch. Have you branched out? How is it now? After starting also we had little trouble. I mean, we branched out, we closed few, and then we had few. So ad naditane ide. We had few branches also, but ಈ ಕೋವಿಡ್ ಇಂದ ಕೆಲವು ಟೆಂಪರರಿ ಶಟ್ ಕೂಡ ಮಾಡಿದಿರಿ. So as of now hange ಹೋಗ್ತಿದೆ. So we definitely we have plans to branch out also in further future. COVID especially ಎಲ್ಲ ಇಂಡಸ್ಟ್ರಿಗೂ ದೊಡ್ಡ ಏಟು. ಯಾಕಂದ್ರೆ ಇದು ಒಂದು ಎಕ್ಸ್ಪೆಕ್ಟ್ ಮಾಡದೇ ಇರುವಂತ ಸನ್ನಿವೇಶ, ನಾವು ನೋಡದೇ ಇರುವಂತ ಸನ್ನಿವೇಶ. ಈ ತರ ಆಗತ್ತೆ ಅಂತ ಸ್ಟಾರ್ಟಿಂಗ್ ಆಫ್ ಜಾನಲ್ಲಿ ಯಾರಾದ್ರೂ ಹೇಳಿದ್ರೆ ಐ ಥಿಂಕ್ ವಿ ಕುಡಂಟ್ ಇವನ್ ಇಮ್ಯಾಜಿನ್. ಹೌ ಹ್ಯಾವ್ ಯು ಗೈಸ್ ಅಡ್ಯಾಪ್ಟೆಡ್? ಎಸ್, ಇನಿಷಿಯಲಿ ಎಲ್ಲ ಕ್ಲೋಸ್ ಡೌನ್ ಆಗಿತ್ತು. ಅದಾದ ನಂತರ ಓಪನ್ ಆದ್ಮೇಲೆ ವಾಟ್ ಆರ್ ದ ಪ್ರಿಕಾಷನ್ಸ್ ಯು ಹ್ಯಾವ್ ಟೇಕನ್? ಏನ್ ಮಾಡ್ತಾ ಇದ್ದೀರಾ ಚೇತನ್? Precautions as it is, ಎಲ್ಲ ಗವರ್ಮೆಂಟ್ ಬಾಡೀಸ್ ಇಂದ ನಮ್ಗೆ ನಾರ್ಮ್ಸ್ ಬಂದಿದೆ. ಸೊ ವಾಟ್ ಆಲ್ ಹ್ಯಾವ್ ಟು ಬಿ ಫಾಲೋಡ್ ಅಥವಾ ನಮ್ಮ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತ ಏನ್ ಹೇಳ್ತಾರೆ SOP. ಸೊ ನಮ್ಗೆ ಎಲ್ಲಾ ಕಡೆಯಿಂದ ಬಂದಿರೋದ್ರಿಂದ, ಸೊ ನಮ್ ನಾಲೆಜ್ ಇರೋದ್ರಿಂದ, ಸೊ ಆಲ್ ಪುಟ್ ಅಪ್. ಅದ್ರ ಮುಂಚೆ ಕೂಡ ನಾವು ಸಲೂನ್ಸ್ ಅಂದ್ರೆ ನಮ್ಮ ಎಕ್ವಿಪ್ಮೆಂಟ್ಸ್ ಇರ್ಬೋದು, ಸ್ಟೆರಿಲೈಸ್ ಮಾಡ್ತಾ ಇದ್ರಿ, ಬೇಸಿಕ್ ಕ್ಲೀನಿಂಗ್ ನಮ್ಮ ಎಕ್ವಿಪ್ಮೆಂಟ್ಸ್ ಎಲ್ಲ ಬೇಸಿಕ್ಲಿ ಎಲ್ಲ ಇದ್ ಮಾಡ್ತೀರಿ. ಬಿಕಾಸ್ ಬಿ ಲೈಕ್ ಕ್ಲೋಸ್ ಟು ದ ಲೈಕ್ ನಾವು ಕಸ್ಟಮರ್ಸ್ ತುಂಬಾ ಹತ್ರ ನಿಯರ್ ಬೈ ಇಂದ ಇದ್ ಮಾಡೋ ಸರ್ವಿಸ್ ಮಾಡೋದ್ರಿಂದ, ಸೊ ವಿ ಆಲ್ವೇಸ್ ಬೀನ್ ಕೇರ್ಫುಲ್. So this took us to the next level because mask irbodu, gloves, gloves we've been using it earlier also, but ee PP kit tara athwa face shield idella hakond ಮಾಡೋದು ಸ್ವಲ್ಪ initially ಕಷ್ಟ ಆಯ್ತು. ಎಲ್ಲರೂ ನಮ್ಮವರು ಎಲ್ಲರೂ including me ಸ್ವಲ್ಪ ಕಷ್ಟ ಆಯ್ತು definitely, but yes, we have to adapt for the new norms, so we've been doing it. That's good. Nice. And as a entrepreneur ತಮ್ಮ ಒಂದು ಟೀಮ್ ಸೆಲೆಕ್ಟ್ ಮಾಡುವಾಗ ನಾನು ನೋಡಿದ್ದೇನೆಂದ್ರೆ ಎವ್ರಿ ಸಿಂಗಲ್ ಪರ್ಸನ್ ಇನ್ ಯೋರ್ ಪ್ಲೇಸ್ ಫ್ಯಾಮಿಲಿ ತರ ಟ್ರೀಟ್ ಮಾಡ್ತಾರೆ ವೆನ್ ವಿ ಕಮ್. ಅದು ಎಲ್ಲೋ ನನಗೆ ಯಾವ್ದೋ ಒಂದು ಜಾಗಕ್ಕೆ ಬಂದಿದ್ದೀನಿ ಅನ್ಸಲ್ಲ, ಒಂದು ಫ್ಯಾಮಿಲಿ ಫ್ರೆಂಡ್ ಮನೆಗೆ ಬಂದಂಗ ಅನ್ಸತ್ತೆ. ಹೌ ಇಸ್ ದಟ್ ಪಾಸಿಬಲ್? ವಾಟ್ ಡು ಯು ಲುಕ್ ಔಟ್ ಫಾರ್? ಒಬ್ಬರನ್ನ ನಿಮ್ಮ ಕಂಪನಿ ಒಳಗಡೆ ಒಂದು ಜಾಬ್ ಆಫರ್ ಕೊಡುವಾಗ ವಾಟ್ ಡು ಯು ಸಿ ಇನ್ ಅ ಪರ್ಸನ್, ಚೇತನ್? What you see ಅಂತ ಹೇಳಿದ್ರೆ basically they have to feel it's their own house, their own thing ಅಂತ ಅಷ್ಟೇ. If those who are coming in, they always have to feel it's us, ನಮ್ದು ಅಂತ ಯಾವಾಗ ಟ್ರೀಟ್ ಮಾಡ್ತಾರೋ. ಸೊ ಆ ಕ್ಯಾರೆಕ್ಟರ್, ಆ ಕ್ವಾಲಿಟಿ ಯಾರಲ್ಲಿ ಇರುತ್ತೋ, ಸೊ ವಿಲ್ ಡೆಫಿನೆಟ್ಲಿ ಟೇಕ್ ಇನ್ ಅಂಡ್ ವಿ ವುಡ್ ಲೈಕ್ ಟು ಬಿ them like that also. ಅಷ್ಟೇ, ಅವರು ಅದೇ ತರ ಟ್ರೀಟ್ ಮಾಡ್ಬೇಕು, ನಾವು ಅದೇ ತರ ಟ್ರೀಟ್ ಮಾಡ್ತೀವಿ. They have to treat others also like that. So it's a complete family. Once they come into the family, it's a family. This pointer what you're telling, ಎಷ್ಟೆಷ್ಟು ದೊಡ್ಡ ಕಂಪನೀಸ್ ಅಲ್ಲಿ ಒಂದು HR ಅಂತ ಇರುವಾಗ ಒಂದು ನೆವರ್ ಎಂಡಿಂಗ್ ಡಿಬೇಟ್ ಇದೆ. ಯಾರಾದ್ರೂ ಒಬ್ರು ಕೆಲ್ಸಕ್ಕೆ ಬಂದ್ರೆ ಅವರ ಮಾರ್ಕ್ ಸರ್ಟಿಫಿಕೇಟ್, ಅವರ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಅಥವಾ ಅವ್ರ ಪ್ಯಾಷನ್ ಅಂತ ಏನ್ ಹೇಳ್ತಾರೋ ಅದನ್ನ ನೋಡ್ಬೇಕಾ? ಸಾಮಾನ್ಯವಾಗಿ ಎಲ್ಲರಿಗೂ ಪ್ಯಾಷನ್ ಇರತ್ತೆ, ಆದ್ರೆ ನಮ್ಮ ಥಾಟ್ ಪ್ರೊಸೆಸ್, ಈಗ ಚೇತನ್ಗೆ ಒಂದು ಕನಸಿರತ್ತೆ, ನನ್ನ ಜಾಗ ಹೀಗಿರ್ಬೇಕು, ಎವ್ರಿಬಡಿ ಶುಡ್ ಫೀಲ್ ಲೈಕ್ ದಿಸ್. ನಿನ್ನ ಈ ಕನಸಿಗೆ ನಮ್ಮ ಟೀಮ್ ಸೆಟ್ ಆದಾಗ ದೇರ್ ಇಸ್ ನಥಿಂಗ್ ಲೈಕ್ ದಟ್ ಅಲ್ವಾ? ಒಂದು ಚೇತನ್ ಎಷ್ಟಂತ ಮಾಡಕ್ಕಾಗತ್ತೆ ಅಲ್ವಾ? Yes, so that's what ನಾನು 10 ಜನ ಕ್ರಿಯೇಟ್ ಮಾಡ್ಬೇಕಾತರ, so that the complete salon will be there ಅಷ್ಟೇ. And everybody during COVID, ಅಯ್ಯೋ ಅಪ್ಪ ಅಂತ ಎಷ್ಟೋ ಜನ ಎಲ್ಲೋ ಒಂದು ಕೊರಗಿರುವಾಗ, ಕೋವಿಡ್ ನ ನಾನು ಯಾವಾಗ್ಲೂ ನೋಡ್ಕೊಂಡ್ ಬಂದಿದ್ದೀನಿ ಚೇತನ್, ನೀನು ಎಲ್ಲಾ ಆಂಟರ್ಪ್ರಿನರ್ಸ್ ಗಿಂತ ಡಿಫ್ರೆಂಟ್ ಆಯ್ತಾ? ಅಂಡ್ ನನ್ನ ಚಿಕ್ಕ ಮಗ ಯತೀಶ್ showed me your WhatsApp status. I was like, ooh, what is this anta? What did you do that ooh factor, Chetan, during COVID? See, thing is, every situation there is an opportunity. So it's like lockdown, ನಿಮ್ ಬೇರೆ ಏನು ಕೆಲಸ ಇಲ್ಲ, so you're idle at home. So I thought, okay fine, ಏನಾದ್ರೂ ಮಾಡ್ಬೋದಲ್ಲ ಅಂತ ಅನ್ಕೊಂಡು, ಸೊ ಇದರಲ್ಲಿ ಓಕೆ ಫೈನ್, ಬಿಕಾಸ್ ನಮ್ ಯೂಶುವಲ್ ವರ್ಕ್ ಇದರಲ್ಲಿ ಅಥವಾ ಡೇ ಟು ಡೇ ಲೈಫ್ ಸ್ಟೈಲ್ ಅಲ್ಲಿ ಗಿವಿಂಗ್ ಟೈಮ್ ಫಾರ್ ಎನಿಥಿಂಗ್ ಇಸ್ ಲಿಟಲ್ ಡಿಫಿಕಲ್ಟ್. ಸ್ಪೆಷಲಿ ಈ ತರ ಫಿಟ್ನೆಸ್ ಅಲ್ಲಿ ಬಂದಾಗ ಯು ಹ್ಯಾವ್ ಟು ಗೋ ಆನ್ ಎ ಡಯಟ್. ಸೊ ಡಯಟ್ ಅಂದ್ರೆ ಬೇಸಿಕಲಿ ಲಿಟಲ್ ಫುಡ್ ಕಾನ್ಸ್ಟೆಂಟ್ ಇರ್ಬೋದು, ಯಾವ್ದು ಇರ್ಬೋದು. ಆಚೆ ಹೋದಾಗ ಫ್ರೆಂಡ್ಸ್ ಜೊತೆ ಯು ವಿಲ್ ಜಸ್ಟ್ ಪ್ರಾಬ್ಲಿ ಗಿವ್ ಅಪ್ ಯೋರ್ ಡಯಟ್. ಸೊ ತಿನ್ನೋದಿರ್ಬೋದು, ಬೇಡ ಆಚೆ ಏನಾದ್ರು ಇದಾಗೋದು ಸ್ವಲ್ಪ ಇದಾಗ್ಬಿಡುತ್ತೆ.
ಬಟ್ ಈ ತರ ಲಾಕ್ ಡೌನ್ ಟೈಮ್ ಅಲ್ಲಿ ವೆನ್ ಯು ನಾಟ್ ಗೋಯಿಂಗ್ ಔಟ್, ಎಲ್ಲೂ ಆಚೆ ಹೋಗ್ತಿಲ್ಲ, ಯಾವ್ದೇ ರೆಸ್ಟೋರೆಂಟ್ ಓಪನ್ ಇಲ್ಲ, ಸೊ ಮನೆ ಊಟ, ಸೊ ಯು ಕ್ಯಾನ್ ಆಕ್ಚುಲಿ ಡೂ ದಟ್ ಅಂಡ್ ಯು ಹ್ಯಾವ್ ಲಾಟ್ ಆಫ್ ಟೈಮ್ ಟು ರೆಸ್ಟ್. ಸೊ ನನ್ಗೆ ಅದು ತುಂಬಾ ಹೆಲ್ಪ್ಫುಲ್ ಆಯ್ತು. ಸೊ ಐ ಥಾಟ್ ಓಕೆ ಫೈನ್, ಐಡಲ್ ಆಗಿರೋ ಬದಲು ಐ ಕ್ಯಾನ್ ಟೇಕ್ ಅಪ್ ಲೈಕ್ ಟೋನಿಂಗ್ ಡೌನ್ ದ ಬಾಡಿ ಅಂತ ಅನ್ಕೊಂಡು, ಸೊ ಐ ಜಸ್ಟ್ ಟುಕ್ ಅಪ್ ದಿಸ್. ಅಮೇಸಿಂಗ್ ಬಾಡಿ ಟ್ರಾನ್ಸ್ಫಾರ್ಮೇಶನ್. ಅಂಡ್ ಯಾವತ್ತು ನಾವು ದುಡ್ಡು ಕೊಟ್ಟು ಏನ್ ಬೇಕಾದ್ರೂ ಪ್ರಪಂಚದಲ್ಲಿ ಪರ್ಚೇಸ್ ಮಾಡ್ಕೋಬಹುದು, ದೇಹ ಮತ್ತೆ ಆರೋಗ್ಯನ ಪರ್ಚೇಸ್ ಮಾಡಕ್ ಆಗಲ್ಲ. ಯು ಹ್ಯಾವ್ ಟು ವರ್ಕ್ ಫಾರ್ ಇಟ್. ಅಂಡ್ ದ ಪಿಕ್ಸ್ ಡಿಪಿಕ್ಟ್ ಎಷ್ಟ್ರ ಮಟ್ಟಕ್ಕೆ ಹಾರ್ಡ್ ಎಫರ್ಟ್ ಹಾಕಿದೀರಾ. ಜೀವನ ಪೂರ್ತಿ ಚಾಯ್ಸಸ್ ಅಲ್ವಾ ಚೇತನ್? ಐದರ್ ಏನಪ್ಪಾ ಹಿಂಗ್ ಆಗೋಯ್ತಂತ ಕೊರಗ್ತಾ ಕೂತಿರ್ಬೋದು, ಅಥವಾ ತಾವ್ ಹೇಳ್ದಂಗೆ ಒಂದು ಆಪರ್ಚುನಿಟಿ, ಒಂದು ವಿಂಡೋ ಓಪನ್ ಆಗಿದೆ ನನಗೆ, ಸದ್ಯಕ್ಕೆ ನನ್ ಸಲೂನ್ಸ್ ಕ್ಲೋಸ್ ಆಗಿದೆ, ಆ ಟೈಮ್ ನ ನಾನ್ ಹೊರಗಡೆ ಹೋಗ್ತಾ ಇಲ್ಲ, ಲೆಟ್ ಮಿ ಯೂಸ್ ಇಟ್ ಟು ದ ಬೆಸ್ಟ್ ಆಫ್ ಮೈ ಎಬಿಲಿಟಿ ಅಂತ ಪಾಸಿಟಿವ್ ಆಗಿಯೂ ಯು ಕ್ಯಾನ್ ಕನ್ವರ್ಟ್ ಇಟ್. ಯು ಆರ್ ಅ ಗ್ರೇಟ್ ಎಕ್ಸಾಂಪಲ್ ಆಫ್ ದಟ್. ಇದರ ಜೊತೆಗೆ ಚೇತನ್, ಸಮಥಿಂಗ್ ವಿಚ್ ಒಬ್ಬೊಬ್ರು ನೋಡಿದಾಗ ಒಂದೊಂದು ಇನ್ಸ್ಪೈರೇಷನ್ ಆಗತ್ತೆ ಅಂತಾರಲ್ಲ, ನನಗೆ ನೀವು ಹಾಕೋ ಪಿಕ್ಸ್ ನೋಡಿದಾಗ ಐ ಗೆಟ್ ಇನ್ಸ್ಪೈರ್ಡ್ ಟು ಟ್ರಾವೆಲ್. ಎಷ್ಟು ಚೆನ್ನಾಗಿ ಯು ಎನ್ಶೂರ್ ಯು ಟ್ರಾವೆಲ್. ಹೇಗೆ ಪ್ಲಾನ್ ಮಾಡ್ತೀಯಾ? ಹೌ ಡು ಯು ಟೇಕ್ ಟೈಮ್ ಔಟ್? ನೆಕ್ಸ್ಟ್ ಇಯರ್ ಟ್ರಾವೆಲ್ ಮಾಡಕ್ಕೆ ಈಗಿಂದಾನೇ ನಿನ್ ಸಲೂನ್ದು ಟೈಮ್ ತಗೋತೀಯ? ವಾಟ್ ಡು ಯು ಡೂ? ಒನ್ಸ್ ಎವ್ರಿ ಕ್ವಾರ್ಟರ್ಲಿ ವಿ ಕ್ಯಾನ್ ಡೆಫಿನೆಟ್ಲಿ ಟೇಕ್ ಎ ಬ್ರೇಕ್. ಇದು ಯಾವುದು ಇಂಪಾಸಿಬಲ್ ಅಂತ ಏನಿಲ್ಲ, ಯಾರಿಗೂ ಏನು ಸಾಧ್ಯವಾಗದಂತದ್ದು ಏನಿಲ್ಲ. ಸೊ ಎವ್ರಿ ಒನ್ ಕ್ಯಾನ್ ಆಕ್ಚುಲಿ, ಜಸ್ಟ್ ಹ್ಯಾವ್ ಟು ಗಿವ್ ಅಪ್ ಟೈಮ್ ಅಷ್ಟೇ. ಇಫ್ ಯು ಮೇಕ್ ಟೈಮ್ ಯು ಕ್ಯಾನ್ ಅಷ್ಟೇ. ಸೊ ಅದೇ ನಾನು ಬೇಸಿಕಲಿ ನಮ್ ಲೋಕಲ್ ಕಲ್ಚರ್ ಇರ್ಬೋದು, ನಮ್ಮ ಇದನ್ನಿರ್ಬೋದು, ಅದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಬಿಟ್ಟು, ಸೊ ಐ ಗೋ ಟು ಲೋಕಲ್, ನಮ್ ಕಲ್ಚರ್, ನಮ್ ಹೆರಿಟೇಜ್, ಸೊ ಆತರ ಪರ್ಟಿಕ್ಯುಲರ್ ಪ್ಲೇಸಸ್ ನ ಚೂಸ್ ಮಾಡ್ಕೊಂಡು, ಸೊ ಐ ಟ್ರಾವೆಲ್. ನೆಕ್ಸ್ಟ್ ಓಕೆ ಫೈನ್, ವೈಲ್ಡ್ ಲೈಫ್ ಇರ್ಬೋದು, ಓಕೆ ಫೈನ್ ನೆಕ್ಸ್ಟ್ ಈ ಫಾರೆಸ್ಟ್, ಅಥವಾ ನನ್ನ ಮೈಂಡ್ ಅಲ್ಲಿ. ಸೊ ಒನ್ ಬೈ ಒನ್ ಐಲ್ ಬಿ ವರ್ಕಿಂಗ್ 1 hour ಎವ್ರಿ ಡೇ. ಸೊ ಐ ಕ್ಯಾನ್ ಅಟ್ ಲೀಸ್ಟ್ ನೆಕ್ಸ್ಟ್ 3 months ಅಲ್ಲಿ ಏನ್ ಮಾಡ್ಬೋದು ಅಂತ ಒಂದ್ ಟಾರ್ಗೆಟ್ ಇರುತ್ತೆ, ನನ್ಗೊಂದು ಗೋಲ್ ಇರುತ್ತೆ. ಸೊ ಐ ಅಕಾರ್ಡಿಂಗ್ಲಿ ಪಿಕ್ ಅಪ್ ದ ಪ್ಲೇಸ್, ನಾನು ಹೋಗ್ಬಿಟ್ಟು ಎಂಟೈರ್ ಏರಿಯನ್ ಕವರ್ ಅಪ್ ಮಾಡ್ಕೊಂಡು ಆದಷ್ಟು ಬೆಸ್ಟ್ ಯೂಸ್ ಮಾಡ್ಕೊಂಡು ಬರಕ್ ಟ್ರೈ ಮಾಡ್ತೀನಿ. ಸೋ ನೈಸ್. ಎಷ್ಟು ಟ್ರಾವೆಲ್ ಅಂದ್ರೆ ಯಾವಾಗಿಂದ ಮಾಡ್ತಾ ಇದೆಯಾ ಚೇತನ್? ಐ ಮೀನ್, ಇದು ಕಾಲೇಜ್ ಡೇಸ್ ಇಂದಾನೇ ಒಂದು ಹಾಬಿನ, ಅಥವಾ ವೆನ್ ಡಿಡ್ ಯು ಸ್ಟಾರ್ಟ್? ಮತ್ತೆ ಯಾವ್ಯಾವ ಒಂದು ಜಸ್ಟ್ ಜನರಲಿ ಲೈಕ್ ದಟ್ ಯಾವ್ಯಾವ ಜಾಗಕ್ಕೆ ಹೋಗಿದ್ಯಾ? ಅಂಡ್ ನಿನ್ನ ಮೋಸ್ಟ್ ಫೇವರೆಟ್ ಮೆಮೊರಬಲ್ ಮೆಮರಿ ಇನ್ ದೀಸ್ ಟ್ರಾವೆಲ್ ಜರ್ನೀಸ್? ಆಕ್ಚುಲಿ ನಾಟ್ ಕಾಲೇಜ್ ಡೇಸ್ ಅಂತಿಲ್ಲ, ಬಿಕಾಸ್ ಅಷ್ಟು ಅವಾಗ ನಮ್ಮ ಹತ್ರ ಅಷ್ಟೊಂದು ದುಡ್ಡು ಇರ್ತಾ ಇರ್ಲಿಲ್ಲ. ಸೊ ಕಾಲೇಜ್ ಡೇಸ್ ಅಂತ ಏನಿಲ್ಲ, ಬಿಕಾಸ್ ಓನ್ಲಿ ನಾವ್ ಯಾವಾಗ ಅರ್ನ್ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲಿಂದಾನೆ ಓಕೆ ಫೈನ್, ಸ್ವಲ್ಪ ಪಾಕೆಟ್ ಮನಿ ಇಟ್ಕೊಂಡು, ಸ್ವಲ್ಪ ಏನ್ ನಮ್ ಅರ್ನಿಂಗ್ಸ್ ಅಲ್ಲೂ ಸ್ವಲ್ಪ ಸೇವಿಂಗ್ಸ್ ಮಾಡ್ಕೊಂಡು, ಸ್ಲೋಲಿ ನಿಯರ್ ಬೈ ಲೊಕೇಶನ್ಸ್ ಹೋಗ್ತಾ, ಸ್ಟೆಪ್ ಬೈ ಸ್ಟೆಪ್ ಸ್ಟಾರ್ಟ್ ಮಾಡ್ಕೊಂಡು, ಆಮೇಲೆ ಸ್ಲೋಲಿ ಹಾಗೆ ತುಂಬಾ ಜಾಗಕ್ಕೆ ಹೋಗಿ ಬಂದ್ರಿ. ಸೊ ಫಾರ್ ಲೈಕ್ ಸೋ ಮೆನಿ ಕಂಟ್ರೀಸ್ ಎಲ್ಲ ವಿಸಿಟ್ ಮಾಡಿದೀನಿ, ಬಿಕಾಸ್ ನಮ್ ಹೇರ್ ಇಂಡಸ್ಟ್ರಿಯಿಂದ. ಸೊ ಫ್ಯಾಷನ್ ಇಂಡಸ್ಟ್ರಿ ಲೈಕ್ ಲಂಡನ್, ಪ್ಯಾರಿಸ್ ಇದೆಲ್ಲ ತುಂಬಾ ಇದಿದೆ. ಸೊ ಬಿನ್ ಎವ್ರಿ ಇಯರ್ ನಮ್ಗೆ ಯಾವಾಗ್ಲೂ ಏನೋ ಒಂದು ಇದೇ ಇರುತ್ತೆ. ಸೊ ಐ ಟ್ರಾವೆಲ್, ಐ ಇನ್ಶೂರ್ ಫಾರ್ ನಮ್ಮ ವರ್ಕ್ ವೈಸ್ ಕೂಡ ನಮ್ಗೆ ಇಂಪ್ರೂವ್ ಆಗುತ್ತೆ ಅಂತ ಐ ಕೀಪ್ ಅಟೆಂಡಿಂಗ್ ಸಮ್ ಇಂಟರ್ನ್ಯಾಷನಲ್ ಸೆಮಿನಾರ್ಸ್, ಇಂಟರ್ನ್ಯಾಷನಲ್ ಶೋಸ್ ಆಲ್ಸೋ ಎವ್ರಿ ಇಯರ್. ಸೊ ಆಸ್ ಇಟ್ ಈಸ್ ನಮ್ಗೆ ಈ ವರ್ಷ ಜಪಾನ್ ಇತ್ತು, ಬಟ್ ಬಿಕಾಸ್ ಆಫ್ ಕೋವಿಡ್ ಐ ಡೋಂಟ್ ಥಿಂಕ್ ಸೊ ಇಟ್ಸ್ ಪಾಸಿಬಲ್, ಇವಾಗ ಆಗೋದಿಲ್ಲ. Something which struck you very unique, one of your most, I know ಎಲ್ಲಾ ಕಡೆ ಹೋದ್ರೆ ಜೀವನದಲ್ಲಿ ಟ್ರಾವೆಲ್ ಅನ್ನೋದು ಮೆಮರೀಸ್ ಕ್ರಿಯೇಟ್ ಮಾಡಕ್ಕೆ, ಆದ್ರೆ ಎಲ್ಲೋ ಒಂದು ಹಾರ್ಟ್ ಟಚಿಂಗ್ ಮೆಮರಿ ಏನಾದ್ರೂ ಇದೆಯಾ ಶೇರ್ ಮಾಡಕ್ಕೆ ನಮ್ ಜೊತೆ? ಹಾರ್ಟ್ ಟಚಿಂಗ್ ಅಂತ ಹೇಳಿದ್ರೆ, ಯಾವ ಒಂದು ಶಿವಮೊಗ್ಗದಲ್ಲಿ ಒಂದು ಹಳ್ಳಿಗೆ ಹೋಗಿದ್ದೆ, ಒಂದು ಚಿಕ್ಕ ಮನೆ. ಸೊ ನನ್ ಫ್ರೆಂಡ್ ಅವ್ರ ಮನೆ ಅಷ್ಟೇ. ಸೊ ಒಂದ್ ಚಿಕ್ಕ ಮನೆ, ಥ್ರೂ ಔಟ್ ದ ಡೇ ಮಳೆ ಬರ್ತಿತ್ತು. ಸೊ ಅವ್ರ ಮನೆಗೆ ಎಂಟ್ರಿ, ಅವ್ರ ಗೆಸ್ಚರ್ ಇರ್ಬೋದು, ಅವ್ರ ಒಂದು ಫೀಲ್ ಇರ್ಬೋದು, ಇಟ್ ವಾಸ್ ಲೈಕ್ ಅಮೇಸಿಂಗ್. ಅದ್ ನನ್ಗೆ ಯಾವ ಇಂಟರ್ನ್ಯಾಷನಲ್ ಹಾಲಿಡೇ ಇರ್ಬೋದು, ಎಂತ ದೊಡ್ಡ 5-star ಹೋಟೆಲ್ ಇರ್ಬೋದು, ಬಟ್ ಈ ಫೀಲ್ ನನ್ಗೆ ಎಲ್ಲೂ ಬರ್ಲಿಲ್ಲ. ಅವರು ಒಲೆಯಲ್ಲಿ ಕಾಯಿಸಿದ ನೀರ್ ಇರ್ಬೋದು, ನನ್ ಕಾಲ್ ತೊಳ್ಕೊಂಡು ಬಿಸಿ ನೀರ್ ಇರ್ಬೋದು, ಸೊ ಅವ್ರು ಕೊಟ್ಟಂತ ಊಟ ಇರ್ಬೋದು. ಸೊ ದಟ್ ಐ ಕ್ಯಾನ್ ನೆವರ್ ಫರ್ಗೆಟ್ ದಟ್. ಇಟ್ ವಾಸ್ ಅ ಸ್ಮಾಲ್ ವಿಲೇಜ್, ಒಂದ್ ಚಿಕ್ಕ ಹಟ್ ತರ, ಬಟ್ ಇಟ್ ವಾಸ್ ಅನ್ ಅಮೇಸಿಂಗ್ ಎಕ್ಸ್ಪೀರಿಯನ್ಸ್. ಅವ್ರು ಕೊಟ್ಟಿದ್ದ ಪ್ರೀತಿಯ ಒಂದ್ ಚಿಕ್ಕ ಊಟ ಇರ್ಬೋದು, ಏನಿರ್ಬೋದು, ಇಟ್ ವಾಸ್ ಲೈಕ್ ವೆರಿ ವೆರಿ ಗುಡ್. ಅದನ್ನ ನಾನು ಯಾವತ್ತೂ ಮರೆಯಕ್ಕಾಗಲ್ಲ, ಎಷ್ಟೇ ದೇಶ ಎಲ್ಗೋದ್ರು, ಬಟ್ ನಮ್ಮ ಇದನ್ನ ಮರೆಯಕ್ಕಾಗಲ್ಲ. ಸೋ ನೈಸ್ ಅಲ್ವಾ? ದೇ ಆಲ್ವೇಸ್ ಸೇ, ನಾವೇನ್ ಹೇಳಿದೀವಿ ಜನ ಮರ್ತೋಗ್ಬಿಡ್ತಾರೆ, ಆದ್ರೆ ನಮ್ಮಿಂದ ಒಬ್ರಿಗೆ ಏನ್ ಫೀಲ್ ಆಯ್ತು ಅದು ಲೈಫ್ ಅಲ್ಲಿ ಮರೆಯಕ್ಕಾಗಲ್ಲ ಅಂತ. ಅಂಡ್ ವಾಟ್ ಯು ಸೆಡ್ ಇಸ್ ಅ ಸ್ಟ್ಯಾಂಡರ್ಡ್ ಎಕ್ಸಾಂಪಲ್. ಆ ಭಾವನೆ ಹಂಚ್ಕೋತಾರಲ್ವಾ,
that feeling, that is something money can't buy, alva Chetan? Yes ma'am, yes, definitely. ಎಷ್ಟೊಂದ್ ಕಡೆ ಹತ್ರ ತುಂಬಾ ಒಳ್ಳೆ ಗೆಸ್ಚರ್ ಆಗುತ್ತೆ, ತುಂಬಾ ಒಳ್ಳೆ ಇದಿರುತ್ತೆ. ಲೈಕ್ ಯು ಫೀಲ್ ಅಮೇಸಿಂಗ್ ಪೀಪಲ್. ಅವ್ರ ಗೆಸ್ಚರ್ ಇರ್ಬೋದು, ಅವ್ರ ಒಂದ್ ಚಿಕ್ಕ ಒಂದ್ ಇದಿರ್ಬೋದು, ಜಸ್ಟ್ ಅಮೇಸಸ್ ಅಸ್. ನಮ್ಗೆ ತುಂಬಾ ತುಂಬಾ ಚೆನ್ನಾಗಿ ಫೀಲ್ ಗುಡ್ ಅನ್ನೋ ಚೆನ್ನಾಗಿರುತ್ತೆ, ವಿಚ್ ಮನಿ ಕಾಂಟ್ ಬೈ. ಅಥವಾ ದೇ ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಫ್ರಮ್ ಯು, ನಾಟ್ ಬಿ ಸೊ, ಬಟ್ ದಟ್ಸ್ ಅ ಡಿಫರೆಂಟ್ ಫೀಲ್ ಆಕ್ಚುಲಿ. And many people say ನಾವು ಟ್ರಾವೆಲ್ ಮಾಡಿದಾಗ, ಪ್ರಪಂಚ ನೋಡಿದಾಗ, ಎಲ್ಲೋ ನಮ್ಮಲ್ಲಿ ಗೊತ್ತಿಲ್ದಂಗೆ ಒಂದು ಈಗೋ ಇರ್ಬೋದು, ಒಂದು ನಾನ್ ಗ್ರೇಟ್ ಅನ್ನೋದು ಇರ್ಬೋದು, ಅದು ಚಿಕ್ಕದಾಗತ್ತೆ. ದ ವರ್ಲ್ಡ್ ಇಸ್ ಸೋ ಬಿಗ್, ನಾವ್ ಇನ್ನ ಇಷ್ಟೇ ಅಂತ ಅನ್ಸತ್ತೆ ಅಂತ. ನಿನಗೆ ಆ ಫೀಲಿಂಗ್ ಯಾವತ್ತಾದ್ ಬಂದಿದೆ? ಐ ಯು ಬೀನ್ ವೆನ್ ಯು ಟ್ರಾವೆಲ್, ಯು ಸಿ ಸೋ ಮೆನಿ ಅದರ್ ಪೀಪಲ್ ಇನ್ ದಿಸ್ ವರ್ಲ್ಡ್, ಯಾವ್ದೋ ಮಟ್ಟಕ್ಕೆ ಇರ್ತಾರೆ. ಡಸ್ ಇಟ್ ಮೇಕ್ ಅನ್ ಇಂಪ್ಯಾಕ್ಟ್, ಚೇತನ್? ಯಾ ಮ್ಯಾಮ್, ಡೆಫಿನೆಟ್ಲಿ. ಸಿ, ಬಿಕಾಸ್ ನೀವು ಏನೋ ಒಂದು ಪೊಸಿಷನ್ ಹಿಡಿತೀರಾ, ಸೊ ನಿಮ್ಮವ್ರ ಸರೌಂಡಿಂಗ್ ಇದ್ದಾಗ ಗೊತ್ತು, ನೀವು ಏನು, ನೀವ್ ಯಾವ ತರ ಏನು ಅಂತ. ಸೊ ದಟ್ ರೆಸ್ಪೆಕ್ಟ್ ಕಮ್ಸ್ ಯೂಶಲಿ. ಬಟ್ ವೆನ್ ಯು ಗೋ ಔಟ್ ಆಫ್ ದಿಸ್ ಕಂಫರ್ಟ್ ಝೋನ್, ಅಂದ್ರೆ ನಿಮ್ಗೆ ಯಾರು ಗೊತ್ತಿಲ್ಲದೆ ಇದ್ದಾಗ ಹೋದಾಗ, ಸೊ ಇಟ್ ಜಸ್ಟ್ ಎ ಕಾಮನ್ ಮ್ಯಾನ್, ನೀವು ಜಸ್ಟ್ ಯೂಶಲ್ ಇದು ಅಷ್ಟೇ. ಸೊ ಯು ಆರ್ ನೋ ಒನ್. ಸೊ ಇಟ್ ಯು ಹ್ಯಾವ್ ಟು ಬಿ ಗುಡ್ ಟು ಅದರ್ಸ್, ಅಂಡ್ ಅವರು ಅದೇ ರೀತಿ ನಿಮ್ಗೆ ಇದು ಮಾಡ್ತಾರೆ. ಡೆಫಿನೆಟ್ಲಿ ವಿ ಆರ್ ವೆರಿ ಸ್ಮಾಲ್, ನಥಿಂಗ್ ಆಕ್ಚುಲಿ. ನನ್ಗೆ ಏನು ಇಲ್ಲ ಆ ತರ ಗೊತ್ತಾಗುತ್ತೆ, ಬಿಕಾಸ್ ವಿ ಆರ್ ಕಂಪ್ಲೀಟ್ಲಿ ನ್ಯೂ ಅಷ್ಟೇ, ನ್ಯೂ ಟು ದ ವರ್ಲ್ಡ್ ಆ ತರ. Because we don't know who we are anta. Yes, that's so true alva. ನಮ್ಮ ಏರಿಯಾಗೆ ನಾವೇ ರಾಜ, ನಾವೇ ಮಂತ್ರಿ, ನಾವೇ ಬಾಸ್ ಅಂತ ಇರ್ತೀವಿ. ಎಲ್ಲೋ ಹೊರಗಡೆ ಹೋದಾಗ ಓಕೆ, ಸ್ವಲ್ಪ ನಾವು ವಿ ಹ್ಯಾವ್ ಟು ಗೋ ಡೌನ್, ಜೆಲ್ ವಿತ್ ದ ಪೀಪಲ್, ನಮ್ ಜೊತೆ ಇರೋರು, ಯಾವುದೇ ಒಂದು ಕಂಟ್ರಿ ಇರ್ಬೋದು. ಎಸ್, ದಟ್ಸ್ ಸಚ್ ಅ ವ್ಯಾಲಿಡ್ ಪಾಯಿಂಟ್. ಸೊ ಚೇತನ್ಗೆ ಟ್ರಾವೆಲ್ ಇಷ್ಟ, ಫಿಟ್ನೆಸ್ ಇಷ್ಟ. ಫಿಟ್ನೆಸ್ ಅಲ್ಲಿ ಅದರ ಜೊತೆಗೆ ವಾಟ್ ಆರ್ ಯೋರ್ ಅದರ್ ಹಾಬೀಸ್? ಐ ನೋ ಮಲ್ಟಿ ಟ್ಯಾಲೆಂಟೆಡ್, ಮಲ್ಟಿ ಟಾಸ್ಕರ್. ಸೊ ಬೇರೆ ಏನ್ ನಿನಗೆ ತುಂಬಾ ಸಂತೋಷ ಕೊಡುತ್ತೆ, ಖುಷಿ ಕೊಡುತ್ತೆ ಚೇತನ್? ವಾಟ್ ಅದರ್ ಹಾಬೀಸ್ ಡು ಯು ಹ್ಯಾವ್? I do yoga, like as it is fitness. I mean, you held fitness, so yoga, and then cooking. Yes, cooking makes me happy. ಏನ್ ಅಡಿಗೆ ಮಾಡ್ತೀರಾ? ವಾಟ್ಸ್ ಯೋರ್ ವಾಟ್ ಡು ಯು ಥಿಂಕ್ ಇಸ್ ಯೋರ್ ಸಿಗ್ನೇಚರ್ ಡಿಶ್? ಸಿಗ್ನೇಚರ್ ಡಿಶ್ ಅಂತ ಏನಿಲ್ಲ, ಬಟ್ ಐ ಕುಕ್ ಎವ್ರಿಥಿಂಗ್, ಲೋಕಲ್, ಸೌತ್ ಇಂಡಿಯನ್, ಎನಿಥಿಂಗ್. ಹೊಸದಾಗಿ ಏನಾದ್ರು ಕಲಿತಾ ಇದ್ರೆ, ಸೊ ಐ ವುಡ್ ಲವ್ ಟು ಟ್ರೈ ಇಟ್ ಅಷ್ಟೇ. ಇವಾಗ ಯಾವ್ದು ಬೇರೆ ಕಂಟ್ರಿ ಹೋಗ್ತೀನಿ, ಏನಾದ್ರು ಟ್ರೈ ಮಾಡ್ದೆ ಅಲ್ಲಿ ಅಂದ್ರೆ, ಸೊ ಅದನ್ನ ನಮ್ ನೇಟಿವಿಟಿಗೆ, ನಮ್ ಟೇಸ್ಟ್ಗೆ ನಾನು ಏನೋ ಟ್ರೈ ಮಾಡಕ್ ಇಷ್ಟಪಡ್ತೀನಿ. ನಮ್ಮ ಮನೇಲಿ ಇರೋರ್ಗೆ ಅದನ್ನ ಒಂದ್ ಸ್ವಲ್ಪ ಮಾಡಿ ತಿನ್ಸಕ್ ಟ್ರೈ ಮಾಡ್ತೀನಿ, ಹೆಂಗಿದೆ ಅಂತ ಅವ್ರಿಗೆ ಕೇಳ್ತೀನಿ. ಸೊ ಅವ್ರದೊಂದು ಫೀಡ್ಬ್ಯಾಕ್ ಇರುತ್ತೆ ಅಷ್ಟೇ. And I do know, ನಾನು ನಿನ್ ರಿವ್ಯೂಸ್ ನೋಡ್ತಾ ಇರುವಾಗ, how many people are saying that ಚೇತನ್ ಹಾರ್ಡ್ಲಿ ಟಾಕ್ಸ್. ನಿಜಾನಾ? ಚೇತನ್ ಜಾಸ್ತಿ ಮಾತಾಡಲ್ವಾ, ಅಥವಾ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಮಾತ್ರ ಜಾಸ್ತಿ ಮಾತಾಡ್ತಾರಾ? ಯಾ, ಫಸ್ಟ್ ಟೈಮ್ ಯಾರಾದ್ರೂ ಇನಿಷಿಯಲಿ ಇದು ಬಂದ್ರೆ, ಐ ಮೀನ್ ಲೈಕ್ ಅನ್ನೋನ್ ಪೀಪಲ್ ಬಂದ್ರೆ, ಡೆಫಿನೆಟ್ಲಿ ವರ್ಡ್ಸ್ ಯಾವತ್ತು ಲಿಮಿಟ್ ಆಗಿರುತ್ತೆ, ಬಿಕಾಸ್ ಐ ಡೋಂಟ್ ನೋ ಹೌ ಟು ಇದಂತ. ಜಸ್ಟ್ ಹಾಯ್ ಬಾಯ್ ಅಥವಾ ಏನ್ ಎಷ್ಟು ಬೇಕೋ ಲಿಮಿಟ್ಸ್ ಎಲ್ಲ ಇರ್ತೀವಿ. ಬಟ್ ಒನ್ಸ್ ದೇ ಗೆಟ್ ಕ್ಲೋಸ್, ಎಸ್, ನಾವು ಮಾತಾಡೋಷ್ಟಿನ್ನ ಯಾರು ಮಾತಾಡೋದಿಲ್ಲ. ನಿಮ್ಮ ಹತ್ರನೂ ಅಷ್ಟೇ ಇರ್ಬೋದು. ಸೊ whenever you come, we just talk like so much. ಎಷ್ಟೊತ್ತು ಟೈಮ್ ಹೋಗೋದಂತಾನೂ ಗೊತ್ತಾಗಲ್ಲ, ಅಷ್ಟೊತ್ತು ಮಾತಾಡ್ತೀರಿ. ಸೊ ನಮ್ಗೆ unless they get close, it's difficult to gel with them, ನೀವು ಹೇಳ್ದಂಗೆ. Chetan has had such a beautiful journey in life. Do you plan, Chetan, in the next 5 ವರ್ಷಕ್ಕೆ I would like to be here, ಅಥವಾ 10 ವರ್ಷಕ್ಕೆ I like to be here? What is your take on that? What does Chetan do? 5 ವರ್ಷಕ್ಕೆ ಅಂತ ಪ್ಲಾನ್ ಹಾಕೋದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಅಟ್ಲೀಸ್ಟ್ ನೆಕ್ಸ್ಟ್ ಇಯರ್, ಎಸ್, ಅಟ್ಲೀಸ್ಟ್ ಎವ್ರಿ ಇಯರ್ ಒಂದ್ ಸ್ವಲ್ಪ ಟಾರ್ಗೆಟ್ ಇರ್ಬೇಕು, ಒಂದ್ ಗೋಲ್ ಇರ್ಬೇಕು. ಸೊ ನೆಕ್ಸ್ಟ್ ಇಯರ್, ಎಸ್, ವಿ ವುಡ್ ಲೈಕ್ ಟು ಬ್ರಾಂಚ್ ಔಟ್, ಇನ್ ಸ್ವಲ್ಪ ಇದ್ ಮಾಡ್ಬೇಕು. ವಿ ಹ್ಯಾವ್ ಟು ಮೇಕ್ ಅವರ್ ನೇಮ್ ಲಿಟಲ್ ಮೋರ್ ಗ್ಲೋಬಲೈಸ್, ಅಂದ್ರೆ ಅಟ್ಲೀಸ್ಟ್ ನೋನ್ ಇನ್ನೂ ಸ್ವಲ್ಪ ಜನಕ್ಕೆ ರೀಚ್ ಔಟ್ ಆಗ್ಬೇಕು. ಇಟ್ಸ್ ಆಲ್ವೇಸ್ ದೇರ್, ಇಟ್ ಇಸ್ ಎಂಡ್ಲೆಸ್. ಇದು ಹೋಗ್ತಾನೆ ಇರುತ್ತೆ. ಇದು ದೇರ್ ಇಸ್ ನೋ ಡೆಸ್ಟಿನೇಷನ್ as such, ಇಟ್ಸ್ ಅ ಜರ್ನಿ. ಇದು ನಡೀತಾನೆ ಇದೆ. ವೆರಿ ವೆರಿ ಟ್ರೂ. ಅಂಡ್ ತಾವ್ ಹೇಳ್ದಂಗೆ ಒಂದು ಲಾಂಗ್ ಗೋಲ್ ಇಟ್ಬಿಟ್ಟು ಅದನ್ನ ರೀಚ್ ಆಗ್ತಾ ಇದೀವ ಅಂತ ಗೊತ್ತಿಲ್ಲದೆ ಇರೋಕ್ಕಿಂತ ಒಂದು ಶಾರ್ಟ್ ಟರ್ಮ್ ಗೋಲ್, ಓಕೆ ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ನಾನು ಇದನ್ ಮಾಡ್ಬೇಕು ಅಂದಾಗ ನಮಗೆಲ್ಲೋ ಹೌ ಟು ಮೂವ್ ಅಬೌಟ್ ಇನ್ ದ ರೈಟ್ ಡೈರೆಕ್ಷನ್ ಅಂತ ಒಂದು ಬರುತ್ತೆ. ಸೊ ಅಮೇಝಿಂಗ್. ಕಂಟಿನ್ಯೂ ಆನ್ ಯುವರ್ ಸಕ್ಸಸ್ ಜರ್ನಿ, ಚೇತನ್. ಅಂಡ್ ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ನೀನ್ ಏನೇನ್ ಅನ್ಕೊಂಡಿದ್ಯಾ, reach all that, reach all your goals.
ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಯು ಆರ್ ಆಲ್ಸೋ ಒನ್ ಆಫ್ ದ ಇನ್ಸ್ಪೈರ್, ಬಿಕಾಸ್ ನೀವು ಅಷ್ಟೇ, ನೀವು ಎವ್ರಿ 6 ಮಂತ್ ನೀವು ಮೀಟ್ ಆಗೋದು ಲೇಟ್ ಇರ್ಬೋದು, ಬಟ್ ಎವ್ರಿ 6 ಮಂತ್ಸ್ ಯು ಕಮ್ ಅಪ್, ಯು ಆರ್ ಲೈಕ್ ಸಮಥಿಂಗ್ ನ್ಯೂ. ನಿಮ್ಮ ಹತ್ರ ಏನೋ ಒಂದು ಐಡಿಯಾ ಇರುತ್ತೆ, ಇಟ್ಸ್ ಲೈಕ್ ವೆರಿ ಇಂಟ್ರೆಸ್ಟಿಂಗ್. ನೀವು ಅದ್ರಲ್ಲಿ ಒಬ್ರು ಇನ್ಸ್ಪೈರಿಂಗ್ ನನಗೆ. ಎವ್ರಿ ಟೈಮ್ ಯು ಕಮ್ ಅಪ್, ಯು ಗಿವ್ ಅ ನ್ಯೂ ಐಡಿಯಾ. ಓಕೆ, ನಾನು ಇದೇನೋ ಮಾಡ್ತಾ ಇದ್ದೀನಿ ಅಂತ. ನೀವು ಸಡನ್ ಆಗಿ ಬಂದ್ರಿ ಒಂದ್ ದಿವಸ, ಐ ಆಮ್ ಡೂಯಿಂಗ್ ದಿಸ್ ಅಂತ ಹೇಳಿದ್ರಿ. ಸೋ ಫಾರ್ ನೀವೇ ಒಂದು 5-6 ಪ್ರೊಫೆಷನ್ ಚೇಂಜ್ ಮಾಡಿ ನೀವೇ ಮಾಸ್ಟರ್ ಆಗ್ಬಿಟ್ಟಿದ್ದೀರಾ. ಇವನ್ ನಾವು ಕೋವಿಡ್ ಅಲ್ಲಿ ನೀವು ಕೂಡ ಏನೋ ಒಂದು ಸರ್ಟಿಫೈ ಮಾಡಿದ್ದೀರಾ. ಸೊ ಎವ್ರಿ ನೌ ಅಂಡ್ ದೆನ್ ಯು ಬಿನ್ ಗೆಟಿಂಗ್ ನ್ಯೂ ಸರ್ಟಿಫಿಕೇಟ್ಸ್ ಅಂಡ್ ಸ್ಟಫ್ ಲೈಕ್ ದಟ್. You are also definitely an inspiration. Thank you, Chetan. See, I firmly believe life is very short. Regrets ಇರಬಾರ್ದು ಅಲ್ವಾ ಜೀವನದಲ್ಲಿ. Definitely. And yes, everybody have the same 24 hours. ಆದ್ರೆ ಆ 24 hours ಅಲ್ಲಿ ನಾವ್ ಹೇಗ್ ಜೀವನ ಪ್ಲಾನ್ ಮಾಡ್ಕೋತೀವೋ ಅಷ್ಟು ಸುಂದರವಾಗಿ ಜೀವನ ಇರತ್ತೆ ಅಲ್ವಾ, ಅಷ್ಟೇ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಆನ್ ದ ಶೋ. ಅಂಡ್ a person ಜಾಸ್ತಿ ಮಾತಾಡ್ತಿರೋರು ಇಷ್ಟು ಮಾತಾಡಿದಕ್ಕೆ ಥ್ಯಾಂಕ್ ಯು. God bless. Thank you so much, ma'am. Thank you. It was an honor with you talking. Nim time ತುಂಬಾ great. Like. Thank you, pa. God bless. Take care. ಚೇತನ್ ಅವರು ಎಷ್ಟು ಚೆನ್ನಾಗಿ ಅವರ ಒಂದು ಬಿಸ್ನೆಸ್ ಜೊತೆಗೆ ಬೇರೆ ಎಲ್ಲ ಅಂಗಗಳನ್ನ, ಫಿಟ್ನೆಸ್ ಇರ್ಬೋದು, ಯೋಗ ಇರ್ಬೋದು, ಟ್ರಾವೆಲ್ ಇರ್ಬೋದು, ಕುಕಿಂಗ್ ಇರ್ಬೋದು, ಎಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಂಡ್ ಬರ್ತಾರಲ್ಲ. ಯಾವ ಮನುಷ್ಯ ಈ ಆರ್ಟ್ ಆಫ್ ಬ್ಯಾಲೆನ್ಸಿಂಗ್ ಕಲಿತಾರೋ, that leads to ಒಂದು overall sense of happiness and fulfillment. So wishing Chetan all the very best. Along with that, keep watching. Next week ಪರಿಚಯ ವಿತ್ ಪರಿಮಳ ಕಾರ್ಯಕ್ರಮದಲ್ಲಿ I will be getting a guest from a completely different sector, ತಮ್ಮೊಂದಿಗೆ ಅವರ ಒಂದು ಎಕ್ಸ್ಪೀರಿಯನ್ಸ್ ನ ಹಂಚಿಕೊಳ್ಳೋದಕ್ಕೆ. ಥ್ಯಾಂಕ್ ಯು ಸೋ ಮಚ್.